ತಂಗಿ ಎರಡು ದೇಹ ಒಂದೇ ಜೀವ. ಈ ಚೆಕ್ನ ತಗೊಂಡು ಹೋಗಿ ದಿಲೀಪಂಗೆ ಕೊಡ್ತೀನಿ. ಅವನ ಹೆಸರಲ್ಲಿ ದುಡ್ಡನ್ನ ಡ್ರಾ ಮಾಡ್ತಾನೆ. ಮೀನಾ ಕೈಗೆ ಕೊಟ್ಟಿರೋ ಚೆಕ್ಕು ದಿಲೀಪನ್ ಕೈಗೆ ಹೇಗೆ ಹೋಯ್ತು ಅನ್ನೋ ಹುಳನ ದಿನೇಶನ್ ತಲೆಗೆ ಬಿಡ್ತೀನಿ. ಆಗ ದಿನೇಶನ್ಗೆ ಮೀನಾ ಮತ್ತೆ ದಿಲೀಪನ್ ಮೇಲೆ ಅನುಮಾನ ಬರುತ್ತೆ. ಒಂದು ಸಲ ಅನುಮಾನ ಅನ್ನೋ ಹುಳ ದಿನೇಶನ್ ತಲೆಗೆ ಹೋಯ್ತೋ ಮೀನಾ ಕಥೆ ಮುಗೀತು. ಮುತ್ತು, ಇದೇ ಮನೆ. ಬನ್ನಿ, ವಿನೋದ್ನ ಪರಿಚಯ ಮಾಡಿಕೊಡ್ತೀನಿ. ವಿನೋದ್, ವಿನು. ಹಾಯ್ ಗೀತಾ. ನಿನ್ ದಾರಿ ಕಾದು ಕಾದು ಸಾಕಾಯ್ತು. ನಿನ್ ಮೇಲೆ ಎಷ್ಟು ಕೋಪ ಬಂತು ಗೊತ್ತಾ ನನಗೆ? ಈಗಲೂ ಕೋಪ ಬಂದಿದ್ಯಾ? ಶುದ್ಧ ತರಲೆ ನೀನು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ಗೀತಾ, ನೀನ್ ನೋಡಿ ಯಾವ ಕಾಲ ಆಯ್ತೋ ಏನೋ ಅನ್ನಿಸ್ತು. ನನಗೂ ಹಾಗೆ ಅನಿಸ್ತಾ ಇದೆ ವಿನು. ಹೇಗಿದ್ಯಾ? ಹೇಗೋ ಇದ್ದೀನಿ. ನಿಂಗೆ ಅದೆಲ್ಲ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ಬಾ ಒಳಗೆ. ಬಾ ಕೂತ್ಕೋ. ನಿನ್ನ ಬಗ್ಗೆ ಎಷ್ಟು ಯೋಚನೆ ಆಗ್ಬಿಡ್ತು ಗೊತ್ತಾ ನನಗೆ? ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ತಿದ್ದೆ. ಅಲ್ಲಿ ನಿಂಗೆ ಏನು ಅಪಾಯ ಆಗ್ಬಿಡ್ತು ಅಂತ ನನಗೆ ಆತಂಕ ಆಗೋದು. ನನಗೇನೂ ಆಗಿಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ. ಕೊರಗ್ತಾ ಇರೋದು ನೀನೇ. ಬನ್ನಿ ಮುತ್ತು. ವಿನೋದ್, ನಾನು ಇವ್ರ ಮನೇಲೇ ಇದ್ದಿದ್ದು. ಹಾಯ್. ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ರು ಅಂಜಲಿ. ಸಾರಿ ಗೀತಾ, ನಡೆದಿದ್ದಕ್ಕೆಲ್ಲ ಕ್ಷಮೆ ಇರಲಿ. ನಾನು ಬೇಕು ಅಂತ ಮಾಡಲಿಲ್ಲ, ತಿಳಿದೆ. ಅರೆ, ಆ ಎಕ್ಸ್ಪ್ಲನೇಷನ್ ಎಲ್ಲ ಯಾರು ಕೇಳಿದ್ರು? ನನಗೆ ನನ್ನ ಗೀತಾ ಸಿಕ್ಕಿದ್ನಲ್ಲ, ಅಷ್ಟು ಸಾಕು. ನಿಮ್ಮ ಗೀತಾನ ನಿಮ್ಮ ಹತ್ರ ಜೋಪಾನಾಗಿ ತಲುಪಿಸಿದ್ವಿ. ಆ ತೃಪ್ತಿ ನನಗಿದೆ. ನನಗಷ್ಟೇ ಸಾಕು. ವಿನೋದ್, ಯಾರಿದು? ಅಮ್ಮ, ಗೀತಾ ಅಂತ ಹೇಳ್ತೀನಲ್ಲಮ್ಮ, ಇವರೇ. ನಮಸ್ತೆ ಅಮ್ಮ. ಇವರು ಮುದ್ದು. ನಮಸ್ತೆ ಅಮ್ಮ. ನೀನೇನಾ ಗೀತಾ? ಬೇರೆ ಯಾರ್ದೋ ತಂದೆ ತಾಯಿ ಮನಸ್ಸಿಗೆ ನೋವಾಗಬಾರ್ದು ಅಂತ ಪ್ರೀತಿಸಿದ ಹುಡುಗನ್ನೋ ಬಿಟ್ಟು ಇನ್ಯಾರನ್ನೋ ಮದುವೆ ಆಗಿದ್ದು. ಏನು ಡಿವೋರ್ಸ್ ಆಯ್ತಾ? ಅಮ್ಮ, ಅದೆಲ್ಲ ನಾಟಕ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಅದನ್ನು ಕೆದಕ್ತೀಯ? ನೀನು ಸುಮ್ಮನೆ ಇರೋ. ಮದುವೆ ಅಂದರೆ ಏನು ಮಕ್ಕಳ ಆಟ ಆಗೋಯ್ತಾ? ನೀನು ಹೇಳು, ನಾನು ಕೇಳ್ತಾ ಇರ್ತೀನಿ. ಅಮ್ಮ, ಗೀತಾ ತುಂಬ ಒಳ್ಳೆ ಹುಡುಗಿ. ಇವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಂಥ ಸಾಹಸಕ್ಕೆ ಒಪ್ಕೋತಾ ಇರಲಿಲ್ಲ. ಹೌದಪ್ಪ, ಹೌದು. ಇಂಥದ್ದನ್ನೆಲ್ಲ ನಾನು ಯಾವತ್ತೂ ಕೇಳೂ ಇಲ್ಲ, ನೋಡೂ ಇಲ್ಲ. ಅಲ್ಲ, ನನ್ನನ್ನೇನು ಆಚಾರ ವಿಚಾರ ಸಂಪ್ರದಾಯ ತಿಳಿದೇ ಇರೋ ದಡ್ಡಿ ಅನ್ಕೊಂಡ್ರ? ಅಮ್ಮ, ಅಮ್ಮ, ಈಗ ನಿಂಗೆ ಯಾರು ಏನಂದ್ರು? ಅವ್ರು ಹೇಳಿದ್ದು ಗೀತಾ ತುಂಬ ಒಳ್ಳೆ ಹುಡುಗಿ ಅಂತ ಅಷ್ಟೇ. ಹುಡುಗಿರಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಇರಲ್ಲಪ್ಪ. ನಾವು ಹೇಗೆ ನಡ್ಕೊಳ್ತೀವೋ ಹಾಗೆ ಇರ್ತಾರ ಅಷ್ಟೇ.
ಸರಿ, ಈಗ ಮನೆಗೆ ಬಂದವ್ರನ್ನ ಕೂಡಿಸ್ದೆ ಹೀಗೆ ನಿಲ್ಲಿಸಿ ಮಾತಾಡ್ಸ್ತಿರ್ತೀಯೋ ಅಥವಾ ಏನಾದರೂ? ಅಯ್ಯೋ, ನಾನೇನು ಊಟ ಹಾಕೋಲ್ಲ ಅಂತ ಹೇಳಿದ್ನೆ. ಇಲ್ಲ ಇಲ್ಲ ವಿನೋದ್, ನಾನಿನ್ನು ಬರ್ತೀನಿ. ಅರೆ, ಅಷ್ಟು ದೂರದಿಂದ ಬಂದಿದ್ರ ಊಟ ಮಾಡ್ಕೊಂಡು ಹೋಗಿ. ಪ್ಲಸ್ ನಮ್ಮ ಗೀತನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರ, ನಾವು ಊಟನಾದರೂ ಹಾಕೋದು ಬೇಡವಾ? ಅಮ್ಮ ಒಬ್ಬಟ್ಟು ಚಿತ್ರಾನ್ನ ಮಾಡಿದ್ದಾರೆ. ವಿನೋದ್ ಅವರೇ, ನನಗೆ ಅಷ್ಟೊಂದು ಟೈಮ್ ಇಲ್ಲ. ಗೀತವರು ತುಂಬ ಫೋರ್ಸ್ ಮಾಡಿದ್ರು, ಅದಕ್ಕೆ ಕರ್ಕೊಂಬಂದೆ. ತಪ್ಪು ತಿಳ್ಕೊಬೇಡಿ, ನಾನು ನಿಮ್ಮ ಮದುವೆಗೆ ಬಂದು ಊಟ ಮಾಡ್ತೀನಿ. ಮುದ್ದು, ಸ್ವಲ್ಪ ಕಾಫಿನಾದರೂ? ಪರವಾಗಿಲ್ಲ ಗೀತಾ. ವಿನೋದ್, ನಿಮ್ಗೊಂದು ಸಣ್ಣ ರಿಕ್ವೆಸ್ಟು. ಹೇಳಿ ಮುತ್ತು. ಈಗೇನು ನಡೀತೋ ಅದರಲ್ಲಿ ಗೀತಂದು ಏನೂ ತಪ್ಪಿಲ್ಲ. ನಡೆದಿದ್ದೆಲ್ಲ ನಮ್ಮ ತಿಳ್ಗಡಿತನದಿಂದ. ಯಾವುದೇ ಕಾರಣಕ್ಕೂ ಗೀತನ್ನ ಅಂಗಿಸ್ಬೇಡಿ. ನನಗದೆಲ್ಲ ಗೊತ್ತಿದೆ. ಗೀತನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ. ನೀವೇನು ಚಿಂತೆ ಮಾಡಬೇಡಿ. ಬರ್ತೀನಿ ವಿನೋದ್, ಬರ್ತೀನಿ ಗೀತಾ, ಬರ್ತೀನಮ್ಮ. ಮುತ್ತು, ನಿಮ್ಮ ವಸ್ತು ಒಂದನ್ನ ನನ್ನ ಹತ್ರನೇ ಬಿಟ್ಟು ಹೋಗ್ತಾ ಇದ್ದೀರಲ್ಲ. ಈ ಜಗತ್ತಲ್ಲಿ ನಂದು ಅಂತ ಯೋಚನೆ ಮಾಡೋದಕ್ಕೆ ಬೇರೆ ಏನಿದೆ ಹೇಳಿ? ಹಾಗಾಗಿದೆ ನನ್ನ ಪರಿಸ್ಥಿತಿ. ಇರಲಿ ಬಿಡಿ. ನೀವಿರ್ಲಿ ಅಂದ್ರು ಆ ವಸ್ತುನ ನನ್ನ ಹತ್ರ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ಕೊಳ್ಳಬಾರ್ದು. ನಿಜ, ನಿಮ್ಗೆ ಇಷ್ಟ ಇಲ್ಲ ಅನ್ನೋದನ್ನ ನೀವು ಇಟ್ಕೊಳ್ಳಬಾರ್ದು. ಕೊಡಿ. ಮಗರೇ ಸಪ ಸಾಗ ಸಪದ ಸಾಗ. ಮುತ್ತು, ಇದ್ರಲ್ಲಿ ಏನಿದೆ ಅಂತ ನೋಡೋ ಕುತೂಹಲನೂ ಇಲ್ವಾ? ಇದನ್ನ ನೀವು ನನ್ನ ಕುತ್ತಿಗೆ ಕಟ್ಟಿದ್ರಿ. ಅದು ಏನೂ ತಿಳಿದಿರೋ ಮಕ್ಕಳು ಮದುವೆ ಆಟ ಆಡ್ತಾರಲ್ಲ ಹಾಗೆ. ಆದರೆ ಆಟನೇ ಬೇರೆ, ಜೀವನನೇ ಬೇರೆ. ಸಂಬಂಧಗಳೇ ಇಲ್ಲ ಅಂದಮೇಲೆ ತಾಳಿ ಕಾಲುಂಗುರಕ್ಕೆ ಅರ್ಥನೇ ಇರಲ್ಲ ಅಲ್ವಾ? ಇದಕ್ಕೆ ಅರ್ಥ ಬರೋದು ಎರಡು ಪ್ರೀತಿಸೋ ಜೀವಗಳು ಒಂದಾದಾಗ ಮಾತ್ರ. ಇದು ನಾಳೆ ನಿಮ್ಮನ್ನ ಮೆಚ್ಚಿ ಬರ್ತಾಳಲ್ಲ ಹುಡುಗಿ, ಅವಳಿಗೆ. ದೊಡ್ಡವರು ಸುಮ್ಮನೆ ಹೇಳಲಿಲ್ಲ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಅಲ್ವಾ? ನಾನು ಬರ್ತೀನಿ ಗೀತಾ.
ಸರಿ ಕೊಡು, ಆ ಚೆಕ್ಕನ್ನು ಕೊಟ್ಬಿಟ್ಟು ನೀನು ಹೊರಡು. ಆದರೆ ಒಂದು ಮಾತು ನೆನಪಿಟ್ಕೊ, ನಮಗೆ ನಿನ್ನಂಥವ್ರು 1000 ಜನ ಸಿಗ್ತಾರೆ.